ಅವ ಅವ ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕು. ಏನು ಹೇಳ? ಅದು ಅವ್ವ, ಅದು ನಾನು ಅದು ಹೇಳ್ತೀಯ ನನ್ನ ಒಳಗೆ ಕೆಲಸದ ಓಲೆ? ಬೇಡ ಬೇಡ, ಅದು ನಾನು ಮದ್ವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡೀನಿ. ಮದ್ವಿ? ಆಗಪ್ಪ, ಯಾರು ಬೇಡ ಅಂದ್ರೆ. ನಿಮ್ಮ ತಂಗಿ ಮದ್ವೆ ಮಾಡ್ಬೇಕಂತ ತಲೆಗಾಯ್ತು ಏನಿಲ್ಲ? ಅಲ್ಲಿ ಬೇ ತಂಗಿ ಮದ್ವೆ ಮಾಡ್ತೆ ನಾ ಇಲ್ಲಿಲ್ಲಂದೆ. ತಂಗಿ ಮದ್ವೆ ಮಾಡೋಕ್ಕಿಂತ ಮುಂಚೆ ನೀ ಮದ್ವೆ ಮಾಡ್ಕೊಂಡು ಕೂತ್ಬಿಡ್ತಿ? ಅಲ್ಲಿ ಬೇ ತಂಗಿ ಮದ್ವೆ ಮಾಡ್ಕೊಳಕ್ಕಿಂತ ಮುಂಚೆ ಮಾಡ್ಕೊಂಡು ಕುಂದಿರ್ತೇನೆ ಅಂದಿಲ್ಲ. ಎಂಗೇಜ್ಮೆಂಟ್ ಮಾಡಿ ಬಿಡನ್ಬೇಕಾರ, ತಂಗಿಗೊಂದು ಯಾವ್ದಾರು ವರ ಹುಡುಕನ. ಹಾಂ, ನೀ ಮದ್ವೆ ಮಾಡ್ಕೋಬೇಕನ್ನೋ ಅವಸರಕ್ಕೆ ಯಾವ್ದಾರ ಒಂದು ಹುಡುಕ್ಬೇಕಂತ ಮಾಡಿ ಏನ? ಅಕ್ಕಿನ ಏನ ನಮ್ಮ ಅಣ್ಣನ ಮಗ್ಗ ಕೊಡ್ಬೇಕಂತ ಆಸೆ ನನಗೆ. ಅವಂಗ ಕೊಟ್ಟು ಲಗ್ನ ಮಾಡೋದಕ್ಕಿನ್ನ. ಹಾಂ, ಮತ್ತೆ ಆತಲ್ಲ, ಕೊಟ್ಟು ಲಗ್ನ ಮಾಡಿಬಿಡು. ಆತ್ ತಗೋ, ಒಂದ ಛತ್ರದಾಗ ಬೇಕಾರೆ ಅಣ್ಣ ತಂಗಿದು ಲಗ್ನ ಮುಗಿಸಿದ್ರಾತ್. ಹ್ಯಾಂಗೆ ಮಾಡಂತ? ಈಗ ಹಂಗಾರೆ ನಮ್ಮ ಅಣ್ಣಗೆ ಬರಕ್ಕೆ ಹೇಳಲೇ? ಹೇಳ್ಬಿಡು. ಶಾಸ್ತ್ರದ ಪ್ರಕಾರ ಒಂದ್ಸಲ ನಾವು ಅವ್ರ ಮನೆಗೆ ಹೋಗಿ ಬರ್ಬೇಕು ಹೆಣ್ಣು ನೋಡಕ್ಕೆ. ಆಮೇಲೆ ಅವ್ರು ಒಂದ್ಸಲ ನಮ್ಮ ಮನೆಗೆ ಬರಲಿ. ಅಲ್ಲ, ಗೊತ್ತಿದ್ದಿದ್ದೆ, ಆದರೂ ಒಂದು ಶಾಸ್ತ್ರ ಅಂತೇಳಿ ಒಂದು ಊಟ ಕತಿ, ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿ ಬರೋಣಂತ. ಅವ್ರ ಹುಡುಗಿ ನಾವು ನೋಡ್ಕೊಂಬರೋಣ, ಆಮೇಲೆ ನಮ್ಮ ಹುಡುಗಿ ಅವ್ರೊಳಗೆ ಅವ್ರು ಬರ್ತಾರೆ. ಏನಂತೀಯ? ಇಲ್ಲ ಒಂದೇ ಅಲ್ಲೇ ಊರಾಗ ಹೋಗಿ ಇಬ್ರು ಸಿಗುನಂದ್ರೆ ಅಲ್ಲೇ ಹೋಗಿ ಅಲ್ಲೇ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಏನಂತೀಯ? ನಾವು ಬಂದು ಈ ಪೇಟ್ಯಾಗದೇವಿ, ನಮ್ಮೂರು ಹಳ್ಳಿ, ಏನು ನಾವು ಅಲ್ಲೇ ಇರೋಣಂತ. ಅಲ್ಲೇ ಹೋಗಿ ಎಲ್ಲ ಶಾಸ್ತ್ರ ಅಲ್ಲೇ ಮುಗಿಸಕ್ಕೆ ಬರ್ತೈತಿ. ನಮ್ಮ ಮಂದಿನೂ ಅಲ್ಲೇ ಅದಾರ, ಅಲ್ಲೇ ಬರ್ತಾರ. ಏನಂತಿ? ಬಡ ಬಡ ಇಬ್ರದ್ದು ಎಂಗೇಜ್ಮೆಂಟ್ ಮುಗಿತಂದ್ರೆ ಇಬ್ರದ್ದು ಇದು ಏನದು ಮದ್ವೆನೂ ಮುಗಿಸ್ಬಿಡಕ್ಕೆ ಬರ್ತೈತಲ್ಲೇ. ಅಲ್ವಾ, ಅವ್ರ ಮನೆಗೆ ನಾವು ಅಲ್ಲ, ಅವ್ರು ಬರಲಿ, ಈಗಿನ ನೋಡ್ಕೊಂಡು ಹೋಗಕ್ಕೆ ನಾವೇನು ಅವ್ರ ಮನೆಗೆ ಹೋಗೋದು ಬೇಡ. ಅವ ನಾನು ಇಷ್ಟಪಟ್ಟಿದ್ದು ನಿಮ್ಮ ಅಣ್ಣನ ಮಗಳನ್ನ ದಿವ್ಯಾನಲ್ಲ. ದಿವ್ಯಾನಲ್ಲ? ಮತ್ತಾರನ? ಕಾಲೇಜ್ನಾಗ ನನ್ನ ಕೊಲಿಗೆ ಲಕ್ಷ್ಮಿ ಅಂತ ಎಷ್ಟು ಚಂದದ ಗೊತ್ತೇನ. ನ್ಯೂ ಜಾಯಿನ್ಡ್, ನಂಗೆ ಯಾಕೋ ಇಷ್ಟ ಅವ. ಎಷ್ಟು ಡಿಸೆಂಟಾಗಿ ಮಾತಾಡ್ತಾರೆ. ಆಮೇಲೆ ನಂಗೆ ಇಷ್ಟ. ಅದಕ್ಕೆ ನನ್ನ ಕೊಲಿಗೆ ಅವಳು ಲೆಕ್ಚರೇ ಅದಾಳ. ಆಕಿನೇ ಮಾಡ್ಕೋಬೇಕಂತ ಇಷ್ಟ. ಏನೇ ಇಲ್ಲೋಡಪ್ಪ, ಆಕಿ ಚಂದರ ಇರ್ಬೋದು, ಆಕಿ ದೊಡ್ಡ ನೌಕರಿನಾರ ಮಾಡ್ತಿರ್ಬೋದು, ಆದ್ರೆ ಇಲ್ಲೋಡ ಆಕಿನ ನನ್ನ ಮನೆ ಸೊಸಿ ಮಾಡ್ಕೊಳಕ ಆಗುದಿಲ್ಲ. ನಾನು ನಿನಗೆ ಕ್ಲಿಯರ್ ಕಟ್ಟಾಗಿ ಹೇಳಕತ್ತೇನಿ. ಏನಂತ ತಿಳ್ಕೊಂಬಿಟ್ಟಿ ನೀನು? ಅಲ್ಲ, ನನಗೆ ಕೆಲ್ಸಕ್ಕೆ ಹೋಗೋ ಹುಡುಗಿ ಬೇಡ ಅಂತ ನಿನಗೂ ಗೊತ್ತೈತಿ, ಹೌದಾ? ಅದು ಅಲ್ದ ನಮ್ಮ ಅಣ್ಣನ ಮಗಳನ್ನ ನಾ ತಗೋಬೇಕು, ನನ್ನ ಮಗಳನ್ನ ಅವ್ರ ಮನೆಗೆ ಕೊಡ್ಬೇಕು ಅಂತ ನಾವು ಮೊದ್ಲಿರ್ತ ಮಾತಾಡೇವಿ. ಆ ವಿಚಾರನೂ ಗೊತ್ತೈತಿ ನನಗೆ. ಇಷ್ಟೆಲ್ಲ ಇದ್ದ ಮೇಲೂ ನಾ ಅದು ಹೆಂಗೆ ಈಗ ನಮ್ಮ ಅಣ್ಣಗೆ ಇಲ್ಲಪ್ಪ ನಾನು ನಿನ್ನ ಮಗಳು ತೊಗೊಳಕತ್ತಿಲ್ಲ, ನನ್ನ ಮಗಳ ಅಟ್ಟ ನೀ ತಗೋ ಅಂತ ಹೇಳಕತ್ತಿ. ಸಣ್ಣಂದಿರ್ತ ನಿನಗೆ ಆಕಿಗೆ ನೀನು ಅಂತೇಳಿ ತೀರ್ಮಾನ ಆಗೈತಿ. ಯಾವ್ದಾರ ನೆನಪಾಯ್ತೋ ಏನಿಲ್ಲೋ ನಿನಗೆ? ಹೌದು ಬೇ, ಆದ್ರೆ ಅವಾಗ ನನಗೆ ಆಕಿನೇ ಇಷ್ಟ ಇದ್ಲು, ಆದರೆ ಈಗ ನನಗೆ ಈಕಿ ಇಷ್ಟ ಆಗ್ಯಾಳ. ಅಲ್ಲಣ್ಣ, ನೀನು ಮತ್ತು ಆಕಿ ಜೊತೆ ಓಡಾಡ್ತಿದ್ದಿ, ಆಕಿ ಜೊತೆ ಚಂದಾಗೆ ಮಾತಾಡ್ತಿದ್ದಿ, ಮನೆ ತಮಾಷೆ ಮಾಡ್ಕೊಂಡು ಕುಂದಿರ್ತಿದ್ದಿ, ಕರ್ಕೊಂಬ ಹೋಗಂದ್ರೆ ಪಟ್ಟಂತ ಹೋಗಿದ್ದಿ. ಮತ್ತು ಅವಾಗೆಲ್ಲ ನಿಂಗೆ ಅನಿಸ್ಲಿಲ್ಲನ? ಈಗ ಆಕಿ ನಿನ್ನಾಗ ಅಷ್ಟು ಆಸೆ ಇಟ್ಕೊಂಡದಾಳ, ಕಾಯ್ಕೊಂತದಾಳ, ಈ ಟೈಮ್ನಾಗ ನೀನು ನಂಗೆ ಬೇಡ ಈಕಿ ಬೇಕಂತಂದ್ರೆ ಹೆಂಗದ? ಮನ್ಯಾಗ ಏನೋ ಫಿಕ್ಸ್ ಮಾಡ್ಯಾರ ಅಂತ ನಾನು ಫ್ರೀ ಆಗಿದ್ಬಿಟ್ಟೆ. ಆದರೆ ಈಗ ಅನಿಸ್ತೈತೆ ನಂಗೆ ನಿಜವಾದ ಪ್ರೀತಿ ಹೆಂಗೆ, ಏನು ಮನಸ್ಸಿಂದ ಹುಟ್ಟಬೇಕು, ಅದು ಯಾವ ರೀತಿ ಅನುಭವ ಇರ್ತೈತಿ, ನೋಡಿದ ತಕ್ಷಣ ಆಕರ್ಷಣೆ ಆಗ್ಬೇಕು, ಪ್ರೀತಿ ಬರಬೇಕು ಅಂತ ನನಗೆ ಈಗ ಗೊತ್ತಾಗ್ತೈತಿ. ನಾನು ಏನು ಮಾಡಲಿ? ಆವಾಗ ಆಕೆ ಜೊತೆಗೆ ಸೊಸಿ ಅನ್ನೋ ಕಾರಣಕ್ಕೆ ನಾನು ಇದು ಭಾಳ ಕ್ಲೋಸಾಗೆ ಉಳ್ಕೊಂಡ್ಬಿಟ್ವಿ. ಆದರೆ ಈಗ ಅನಿಸ್ತೈತೆ ನಂಗೆ ಒಂಥರ ಪ್ರೀತಿ ಅಂದರೆ ಹೆಂಗಿರ್ಬೇಕು, ಒಂಥರ ಒಬ್ರನ್ನ ಯಾವಾಗ ಇನ್ನೊಬ್ರು ನೋಡ್ತೀವಿ ಅನ್ನೋ ಅಷ್ಟು ಭಾವನೆ ಬರಬೇಕು. ಇದೆಲ್ಲ ನನಗೆ ಆಕಿನೆಲ್ಲ ಅನ್ನಿಸ್ತಾನೆ ಇರಲಿಲ್ಲ, ಈಗ ಅನ್ನಿಸ್ತೈತಿ. ಅದಕ್ಕೆ ನನಗೆ ಬೇಡ ಅಂತ ಅನ್ನಿಸ್ತೈತಿ. ಅವ ಪ್ಲೀಸ್ ನೀನಾರ ಒಂದು ಸ್ವಲ್ಪ ಹೇಳ ಹೋಗ. ಆಕೆ ಹೇಳಿದ್ರು ಅಷ್ಟೇ, ನೀ ಹೇಳಿದ್ರು ಅಷ್ಟೇ, ಬದಲಾಗುದಿಲ್ಲ ಇದು. ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ನಿನಗೆ ಅವಾಗ ಫೀಲ್ ಬಂದಿಲ್ಲ, ಈಗ ಫೀಲ್ ಬಂದತಿ ಆಕಿನ ನೋಡಿ ಅಂತಂದ್ರೆ ಆಕಿಗೆ ಯಾವಾಗಿದ್ರು ಐತಿ ಫೀಲು. ಇಂಥವೆಲ್ಲ ನನ್ನ ಮುಂದೆ ಆಟ ಹಚ್ಬೇಡ ನೀನು. ಲಗ್ನಾಗಿಂದ ಎಲ್ಲ ಬರಬರಿ ಆಕತಿ. ಅದು ಅಲ್ದ ನಾನು ನಮ್ಮ ಅಣ್ಣ ಮಾತಾಡ್ಕೊಂಡೇವಿ, ನಮ್ಮ ನೆಂಟಸ್ತಿ ಉಳಿಬೇಕಂದ್ರೆ ಚಂದಾಗಿ ಕೊಟ್ಟು ಲಗ್ನ ಮಾಡೋದು ಕಲಿ ನೀನು. ಲಗ್ನ ಮಾಡಾತೇವಿ, ಮಾಡ್ಕೊಳ್ಳೋದು ಕಲಿ ನೀನು. ಇಂಥವೆಲ್ಲ ನಾಟಕ ಮಾಡಬೇಡ ನನ್ನ ಅಂತೇಳಿ. ಆಟ ಹಚ್ಚಿ ಇಷ್ಟು ದಿನ ಓಡಾಡಿ ಈಗ ಹಿಂಗೆ ನಾಳೆ ಊರನ್ ಮಂದಿ ಏನಂದಾರ? ಇವೆರಡು ಓಡಾಡಿ ಈಗ ಆಯ್ಕೆ ಒಬ್ಬವ್ನು ಮಾಡ್ಕೊಂಡು ಒಬ್ಬವ್ನು ಮಾಡ್ಕೊಂಡು ಏನಿದೆ ಅಂತ ಅನ್ನಂಗಿಲ್ಲ. ಅದು ಅಲ್ಲದೆ ಯಾರು ನಾಳೆ ಆಕಿನ ಲಗ್ನ ಮಾಡ್ಕೊಳಕ್ಕೆ ಬಂದಾಗ ಹಿಂಗೆ ಸಾದ್ರ ಮಾವನ ಜೋಡಿ ಓಡಾಡಿ ಕೈ ಬಿಟ್ಟಾಳ ಹಿಂಗೆ ಅಂತ ಗೊತ್ತಾತಂದ್ರೆ ನಾಳೆ ಹುಡುಗಿನ ಯಾರು ಚಂದಾಗಿ ಮಾತಾಡ್ತಾರೆ, ಯಾರು ಚಂದಾಗಿ ಇದು ಮಾಡ್ತಾರೆ? ನೀನು ಮೊದಲ ಹಂಗಿದ್ದವ ಸಣ್ಣಂದಿರ್ತಾವ ಅಲ್ಲ ಅಂತ ಅನ್ಕೊಂತ ಬಂದಿದ್ರೆ ಏನಿತ್ತ ಏನೋ ಯಾರಿಗೆ ಗೊತ್ತು. ಆದ್ರೆ ಸಣ್ಣಂದಿರ್ತ ಹಂಗೆ ಮಾಡಿಲ್ಲ ನೀನು. ಅಕ್ಕಿ ಕೂಟ ಚಂದಾಗೆ ಇದ್ದಿ, ಚಂದಾಗೆ ಓಡಾಡ್ತಿದ್ದಿ, ಎಲ್ಲ ನೆಟ್ಟಿಗಿದ್ದಿ. ಈಗ ಇದಕ್ಕಿದ್ದಂಗೆ ನಂಗೆ ಅಕ್ಕಿ ಬೇಡ ಈಕಿನ ಮಾಡ್ಕೊಂತೇನೆ ಅಂದ್ರೆ ಇನ್ನೊಬ್ಬಿಕಿನ ಈಕಿಗಿಂತ ಚಂದ ಕಾಣ್ತಾಳ. ಅವಾಗ ಅಕ್ಕಿ ಬೇಡ ಈಕಿನ ಮಾಡ್ಕೊಂತೇನೆ ಅಂತ ಮತ್ತೊಬ್ಬಕಿನ ತೋರಿಸು. ಇದ್ದ ಮಾಡ್ಬೇಕಂತ ಮಾಡಿರನ? ಇಲ್ಲಡ, ಇಂಥದೆಲ್ಲ ಆಟ ಹಚ್ಚಬೇಡ. ನೀ ಹೇಳಕತ್ತೀನಿ ಕೇಳ ನಿನಗೆ. ನಿಮ್ಮಪ್ಪ ಆತ ನಾ ಆತ ಇದಕ್ಕೆಲ್ಲ ಒಪ್ಕೊಳ್ಳೋವಲ್ಲ. ಅಲ್ಲೇ ಇವ್ರಿಬ್ರು ಲಗ್ನ ಆಗ್ಬೇಕ, ನಿಂದು ಆಗಬೇಕ. ನೀವು ಮಾಡಿದ್ದು ನಾನು ಯಾವಾಗಾರ ಅಂದೆ ನೆನಕಿನ್ ಮಾಡ್ಕೊಂತೇನೆ ಅಂತೇಳಿ ಸ್ವಲ್ಪ ಕ್ಲೋಸ್ ಆಗಿದ್ದು ಗುಟ್ಲೆ ಚಂದ ಓಡಾಡಿದ ಗುಟ್ಲೆ ಇಲ್ಲ ಇವ್ರಿಬ್ರು ಮನಸ್ಸು ಏನಾಯ್ತಿ, ಇವ್ರಿಬ್ರು ನಡಕ್ಕೆ ಏನಾಯ್ತಿ, ಆತ ತಗೋ ಕೊಟ್ಟು ಲಗ್ನ ಮಾಡಿಬಿಡೋಣ.
ಒಂದು ಭಾವನೆಗಳು ಅಂತಂದ್ರೆ ಕೆಲವೊಂದು ವಯಸ್ಸಿಗೆ ಚೇಂಜ್ ಆಗ್ತಿರ್ತಾವು. ಹಂಗೆ ಚೇಂಜ್ ಆದಾಗ ನಮ್ಗೆ ಯಾರು ಇಷ್ಟ ಆಕಾರೋ ಅವ್ರನ್ನ ಮಾಡ್ಕೋಬೇಕು. ಸಣ್ಣಂದಿರ್ತಾ ಇದ್ದಿತ್ತಿಲೆ ಈಗೂ ಮಾಡ್ಕೊ ಅಂದ್ರೆ ನಂಗೆಲ್ಲ ನಿನ್ ಮುಂದೆ ಹೆಂಗೆ ಹೇಳವ ನಾನು. ಇದೇನು ಹುಡುಗಿದು ಇಷ್ಟು ದಿನ ಇಲ್ಲದ ಈ ಹುಡುಗಿದು ಏನು ತಲೆಯಾಗ ಬಂದು ಹೋಗ್ಕೊಂತ ಆತಗ. ಈಗ ಒಂದು ತಿಂಗಳು 2 ತಿಂಗಳು ಹಿಂದರ ಮದುವೆ ಅಂದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಅದಾನ. ಅವಾಗ ಏನು ಮಾತಾಡ್ಲಾರ್ದವ ಈಗ ಇದ್ಕಿದ್ದಂಗೆ ನನಗೆ ಈಕೆ ಬೇಡ ಹಾಕಿಬೇಕು ಅಂತಾನಲ್ಲ, ಏನಿದೆ ಅರ್ಥ? ಅಯ್ಯೋ ದೇವ್ರೆ, ಹಿಂಗಾದ್ರೆ ಹೆಂಗಪ್ಪ? ಅವ ಪಾಪ ಅವ್ನು ಯಾರನ್ನ ಇಷ್ಟಪಟ್ಟನ ಏನ, ಹೋಗ್ಲಿ ಬಿಡವ, ಅವ ಆಕಿನ್ನ ಮಾಡ್ಕೋವಲ್ಲಕ್ಕ ಬೇಕಾರ. ಒಂಚೂರು ನೀನೇ ಮಾವನ ಜೋಡಿ ಮಾತಾಡು, ಏನಂತಿ? ಸುಮ್ಮನೆ ಕುತ್ಕ ಸಾಕು, ಬಾಯಿ ಮುಚ್ಕೊ. ಮಾವನ ಜೋಡಿ ಮಾತಾಡ್ಬೇಕಂತ, ಮಾವನ ಜೋಡಿ ಮಾತಾಡ್ತಿ, ಮಾವನ ಮಗಳ ಜೋಡಿ ಏನು ಮಾತಾಡ್ತಿ? ಅಲ್ಲ ಇವ ಅದು ಯಾವ್ದೋ ಕೆಲ್ಸಕ್ಕೆ ಹೋಗೋ ಹುಡುಗಿನ ಇಷ್ಟಪಟ್ಟನ. ಆ ಹುಡುಗಿ ಹೊಂಟ್ರೆ ಬಗ್ಲಿಗೆ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೊಂಟ್ಲಂದ್ರೆ ಏನು ಆಮ್ಯಾಗ ಅಲ್ಲ ನನ್ನ ನೋಡ್ಕೊಳ್ಳೋರು ಯಾರು? ನೀನು ಮದುವೆ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗಿರ್ತಿ. ಆತಾತನ ಯಾಕೆ ಆ ಹುಡುಗಿ ಬೇಡ ನಾತೀನಿ? ನಮ್ಮ ಅಣ್ಣನ ಮಗಳಾದ್ರೆ ನಮ್ಮ ಅತ್ತಿ ನಮ್ಮ ಮಾವ ಅನ್ನೋದಿರ್ತೈತಿ. ಏನು ಚಂದಾಗಿ ಹುಡ್ಕೊಂಡು ಹೋಗ್ಕಾಳ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ನನ್ನ ಸೊಸಿ ಹೋಲ್ಬಿಡ ನಮ್ಮ ಅಣ್ಣನ ಮಗಳ ನಾವು ಸುಮ್ಮನಕ್ಕೇವಿ. ಆಕಿಗೂ ನಮ್ಮ ಅತ್ತಿ ಮಾವ ಅನ್ನೋದಿರ್ತೈತಿ. ಏನಾರ ಹಂಗೆ ಹಿಂಗೆ ಮಾಡಿ ಏನ ನೋಡೋಣ ಹೆಂಗೆ ಮಾಡ್ತಾಳೆ ಈಕೆ ಅಂತ ಏನಾರ ಹೇಳ್ಬೋದು. ಅವರು ತಿದ್ದಿ ಬುದ್ಧಿ ಹೇಳ್ತಾರೆ. ಅದನ್ನ ಬಿಟ್ಟು ಯಾಕಿನ ಹೊರಗಿನಕ್ಕಿಂತ ತಂದು ನಾಳೆ ಬೇರೆ ಮನೆ ಮಾಡ್ಕೊಂಡು ಹೋದ್ರ ಅಂತ ತಿಳ್ಕೊಂಡು ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಸೊಸಿ ಬಂದಮೇಲೆ ನಾನು ಮನ್ಯಾಗ ಕೆಲಸ ಮಾಡ್ಲೇನ? ಈಕಿ ಬಗಲಿ ಬ್ಯಾಗ್ ಹಾಕೊಂಡು ನೋಡ್ರ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ನೀ ಸುಮ್ಮನಿರ್ ಏನು ಇವಂಗ ನಮ್ಮ ಅಣ್ಣನ ಮಗಳೇ ಸಜ್ಜ. ಅವನ ಜೊತೆಗೆ ಮದುವೆ ಮಾಡ, ಅಕ್ಕಿ ಜೊತೆಗೆ ಮದುವೆ ಮಾಡಕ್ಕೆ. ಸುಮ್ಮನಿರು, ನೀನು ಮಾತಾಡಕೋಬೇಡ ವಿಚಾರಕ್ಕೆ. ಫಂಕ್ಷನ್ ಎಷ್ಟು ಚಂದ ಮಾಡಿದ್ರು ಗೊತ್ತನ್ರಿ? ಅಯ್ಯೋ ನೋಡಕ್ಕೆ 2 ಕಣ್ಣು ಸಾಲದಪ್ಪ, ಕರೇನ ಭಾಳ ಚಂದ ಮಾಡಿದ್ರು ಫಂಕ್ಷನ್. ಹೌದು ಅನ್ಬೇಕು. ಹೌದಾ? ಬರ್ಬೇಕಂತ ಅನ್ಕೊಂಡೆ, ಏನ್ ಮಾಡ್ತಿ, ನನ್ನ ಕೆಲಸನ ಮುಗಿಯಂಗಿಲ್ಲಲ್ಲ. ನಿಮ್ಮನ್ನ ಎಷ್ಟು ಕೇಳಿದ್ರೆ ಊಟ ಹೆಂಗಿತ್ತು? ಅಡಿಗೆ ಕಟ್ಕೊಂಬಂದು ಒಂದು ಚಲೋ ಕೆಲಸ ಮಾಡಿ ನೀನು. ಭಾಳ ಚೆನ್ನಾಗಿತ್ತು, ಊಟ ಮಸ್ತಾಗಿತ್ತು. ಫಂಕ್ಷನಿಗೆ ಬಂದಿಲ್ಲ ಅಂದ್ರು ಒಂದು ಫಂಕ್ಷನಿಂದ ಅಡಿಗೆರ ಸಿಕ್ತಲ್ಲ. ಅಯ್ಯೋ ಶ್ರೀಕಂತ, ಏನ್ಲ ಅಂತದ ಊಟನ ತಿಂದಿಲ್ಲ ನೀ ಎಂದು? ಬಿಡಪ್ಪ, ಅಯ್ಯೋ ದೇವ್ರೆ. ಅಲ್ಲ ಏನು ದೊಡ್ಡದು ಇದು ಏನದು, ಅದಕ್ಕೆ ಚಲೋ 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 ಅಡಿಗೆ ಬೇಕಾದಂಗೆ ಉಂಟಿಯಪ್ಪ ನೀನು. ಅತ್ತಿ ಅದೇ ಬೇರೆ ಇದೇ ಬೇರೆ, ಸುಮ್ಮನಿರತ್ತಿ. ಆಮೇಲೆ ಇನ್ನೊಂದು ಅತ್ತಿ, ಆ ಅಮಾಸಿ ಮನೆಗೆ ಹೋಗಿದ್ವಲ್ಲ, ನೆನಪೈತಿ? ಅವ್ನು ಹೆಂಡ್ತಿ ಒಂದು ಮಾತು ಹೇಳಿದ್ಲಲ್ಲ, ಅವಮಾನ ಮಾಡ್ತಿದ್ರು, ಈಗ ಹಂಗೇನಿಲ್ಲ ಅಂತೇಳಿ ಅದು ನಿನಗೆ ಹೇಳಿದ್ದು ಗೊತ್ತಾತ. ನನಗೆ ಹೇಳಿದ್ದಂತೇಳಿ ಉರ್ಬೆಂಡ್ಲಿ ಏನು ದೊಡ್ಡ ಗಂಡ ಕರೋಡಪತಿ ಆಗ್ಯಾನ, ಅದಕ್ಕೆ ಹೇಳಕತ್ತಾಳೆ. ಆ ಕಟ್ಟಿರೋ ಒಂದು ಸೊಟ್ಟ ಮನೆಗೆ ಇಷ್ಟು ದಿಮಾಕ್ ಬೇರೆ. ಮತ್ತೆ ಇನ್ನು ಏನಾರ ಭಾಳ ಅಗದಿ ಏನಾರ ಮಾಡಿದ್ರೆ ಏನಿತ್ತ ಬಾ ಅತ್ತಿ. ಅವರಿಗೆ ಅದೇ ದೊಡ್ಡದು. ಏನು ಎಷ್ಟೋ ಜನ ಎಲ್ಲ ಒಳ್ಳೆ ಜಾಬ್ದಾಗಿದ್ದು, ಎಲ್ಲ ಕೈ ತುಂಬ ಪಗಾರ ಇದ್ದು, ಮನೆ ಒಳಗೆ ಅನುಕೂಲ ಇದ್ದು ಮಾಡೋಕ್ಕಾಗಿರಂಗಿಲ್ಲ. ಎಷ್ಟೋ ಜನ ಮನೆ ಕಟ್ಟಬೇಕಂದ್ರೆ ಕಟ್ಟಕ್ಕಾಗಿರಂಗಿಲ್ಲ. ಅಂಥದ್ದಮ್ಮ ಪಾಪ ಒಂದು ಭಿಕ್ಷೆ ಅಂತ ಬೇಡ್ಕೊಂತಿದ್ದು ಮಾಡಿ ಈಗ ಒಂದು ಆಮೇಲೆ ಅದನ್ನು ಓದಬೇಕು ಅಂತ ಅನ್ಕೊಂಡು ಒಂದು ಒಳ್ಳೆ ರೀತಿ ಒಳಗೆ ಸಾಧನೆ ಮಾಡ್ಯಾನಿಲ್ಲ. ಅದು ಒಂದು ಮನೆ ಕಟ್ಟೋದಂದ್ರೆ ಏನು ಸುಮ್ಮನೆ ಅನ್ನ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಸುಮ್ಮನೆ ಹೇಳ್ತಾರ? ಅಲ್ಲಿ ಬಿಡಪ್ಪ, ಒಲ್ಲಿನ ಕುಟಲ್ ಪಾಠ ಕೇಳಿ ನಾನು ನಾಳೆ ಊರಿಗೆ ಹೋಗ್ಬರ್ತೇನೆ ಒಂಚೂರು. ಏನ ನನ್ನ ಕೆಲಸದ ಅತ್ತಿ ಊರಿಗೆ ಹೋಗ್ಬರ್ತೇನೆ ಅನ್ನೋದಷ್ಟೇ, ಅಲ್ಲಿ ಇರಕ್ಕೆ ಮನ್ಸಾಗಿಲ್ಲ ನತ್ತಿ ನಿಂಗೆ. ಯಾಕ ಬೆಂಡ್ಲಿ, ಒಟ್ಟು ನಾ ಇಲ್ಲಿ ಬರೋದು ನಿನಗೆ ಸಮಾಧಾನ ಇಲ್ಲಲ್ಲ? ನೋಡ್ದನಪ್ಪ ಶ್ರೀಕಂತ, ನಾನು ಇಲ್ಲಿ ಬರಲಿ ಇರಲಿ ಅಂತೇಳಿ ಆಸೆ ಪಡೋದು ನೀನು ಒಬ್ನಪ್ಪ, ಮತ್ತೆ ಯಾರು ಇಲ್ಲ ಗೊತ್ತನ? ಅಕ್ಕ ಏನೋ ತಮಾಷೆ ಮಾಡ್ತಾರ ಮಕ್ಳು, ಅದಕ್ಕೆಲ್ಲ ಯಾಕಷ್ಟು ಸಿರಸಕ್ಕಿ ನೀನು? ನೀನು ಇಲ್ಲಿ ಬರೋದು ಯಾಕೆ? ನಿಮ್ಮ ತಮ್ಮನ ಮನಿ ಅಂತೇಳಿ ಆದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊಂತಿ? ಸುಮ್ಮನಿರಿ. ಯಾರು ಏನಂದ್ರೆ ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಅಷ್ಟೇ ನೋಡಪ್ಪ, ಏನ ತಮ್ಮನ ಮನೆ ಅಂತ ಬರ್ಬೇಕಷ್ಟೇ. ಅದ ಊರಾಗ ಒಂಚೂರು ಏನೋ ಹೊಲ ಖರೀದಿ ಸಲುವಾಗಿ ನನ್ನ ಮಗ ಫೋನ್ ಮಾಡಿದ್ದ. ಅದು ಏನ ಕೆಲಸ ಕೇಳ್ಕೊಂಬರ್ತೇನೆ. ನೀನು ಬಾರ್ಲ ಒಂದು 4 ದಿನ ನಮ್ಮೂರಿಗೆ. ಗಂಡ ಹೆಂಡತಿ ಬರ್ರಿ, 4 ದಿನ ಇರ್ರಿ ನಮ್ಮೂರಾಗು. ಎಲ್ಲಿ ಬರಾಕೈತಿ ಅರಿಯಮ್ಮ, ನನಗಂತೂ ಬರೋಕ್ಕಾಗಲ್ಲ. ಬೇಕಾದ್ರೆ ಇವ್ರನ್ನ ಕರ್ಕೊಂಡು ಹೋರಲ್ಲ 4 ದಿನ. ನಿನ್ನ ಹೆಂಡತಿ ಮೊದಲ ಹೇಳ್ಬಿಟ್ಲಪ್ಪ ಒಲ್ಲೆ ಅಂತೇಳಿ, ನೀನಾರ ಬಾ. ಇಲ್ಲಕ್ಕ, ಬರ್ತೇನೆ ತಗೋ, ಒಂದು 4 ದಿನ ಬರ್ತೇನಂತ ಈಗ ಒಲ್ಲೆ. ಹೋಗ್ಬರ್ರಿ ನೀನು. ಸರಿ ಆತಪ್ಪ, ನಿಮ್ಮ ಗಂಡ ಹೆಂಡತಿಗೆ ಯಾವಾಗ ಮನ್ಸು ಬರ್ತೈತೆ ಅವಾಗ ಬರ್ರಿ. ಮಕ್ಕೋತೇನೆ ನಾ, ಬೆಳಗ್ಗೆ ದೌಡ್ ಊರಿಗೆ ಹೋಗ್ಬೇಕು. ಅಪ್ಪ, ನನ್ನ ಕೆಲ್ಸದ್ದು ಏನು ಮಾಡಿದ್ರಿ? ನಾನು ಹೇಳಿದ್ನಲ್ಲ ಅನು ಅಕ್ಕಂತರ ನಂಗೆ ಶಾಪ್ ಹಾಕ್ಕೊಡು ಅಂತ. ಪುಟಿ, ನಿನ್ನೆ ಹೋಗಿ ನೋಡಿ ಬಂದನಿ ಅಶ್ವಿನಿ. ಚಲೋ ಐತಿ ಜಾಗ. ಸುಮ್ಮನೆ ಶಾಪ್ ಹಾಕ್ಕೊಡು ಅಂದ ತಕ್ಷಣ ಸಿಗಂಗಿಲ್ಲ ಹಂಗೆಲ್ಲ. ಮಾರ್ಕೆಟಿಂಗ್ ಏರಿಯಾ ಎಲ್ಲ ಐತಿ, ಕಮರ್ಷಿಯಲ್ ನೋಡ್ಬೇಕಾಕತ್ತಲ್ಲ. ಏನು ನೋಡಿ ಬಂದನಿ, ಚಲೋ ಐತಿ, ನನಗೂ ಇಷ್ಟ ಆಗೈತಿ. ನೀ ಕಲಿಬೇಕಾದ್ದು ಕಲ್ತಿ. ಮದ್ವೆ ಬಗ್ಗೆನೂ ವಿಚಾರ ಮಾಡೋ. ನನ್ನ ದೋಸ್ತ್ ಅದನ, ಅವನ ಮಗ ಕೂಡ ಚಲೋ ಅದಾನ, ಅವನು ಸೇಮ್ ನಿಮ್ಮ ಅಣ್ಣನಂಗ. ಅವ್ರದ್ದು 1-2-3 ಕಂಪ್ನಿ ಅದಾವು, ಚಲೋ ಅದಾರ ಅವರು. ಅವ್ರ ಮಗನ ಮದ್ವೆ ಮಾಡ್ಕೊಂಡ್ರೆ ನಿಂಗೆ ದುಡಿಯಾಕೇನು ಬೇಡ ಅನ್ನಲ್ಲ. ನೀನು ಓನ್ ನಿಂದು ಸಪ್ರೇಟಾಗಿ ನಿನ್ನ ಕೆಲಸ ನೀನು ಮಾಡ್ಕೋಬೋದು, ಯಾರ ಮೇಲೂ ಡಿಪೆಂಡ್ ಆಗ್ಲಾರ್ದಂಗೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೋದು. ಏನಂತೀಯ? ನೋಡಿ ಬಂದೇನಿ, ಶಾಪು ಚಲೋ ಐತಿ. ಆದಷ್ಟು ಬೇಗ ನಿಂಗೆ ರೆಡಿ ಮಾಡಿಕೊಡ್ತೇನಂತ. ಓಪನಿಂಗ್ ಮಾಡುವಂತೆ. ಹೆಂಗಿದ್ರು ಈಗ ಶ್ರಾವಣ ಸ್ಟಾರ್ಟ್ ಆಕೈತಿ, ಶ್ರಾವಣದಾಗ ಶುರು ಮಾಡುವಂತೆ. ಅಷ್ಟರೊಳಗೆ ನಾ ಕೆಲಸ ಮುಗಿಸ್ಕೊಡ್ತೀನಿ. ಆಯ್ತಪ್ಪ, ಆದ್ರೆ ಮದ್ವಿದು ಅಪ್ಪ ಈಗಲೇ ಬೇಡ ಅಂತ ಅನಿಸುತ್ತೆ. ನೋಡವ ಯಾವಾಗ ಮಾಡ್ಕೋತಿ.
ಜೀವನದಾಗ ಸೆಟ್ಲ್ ಆಗ್ಬೇಕು ಅಂತ ಆಸೆ ಪಟ್ಟು ಸೆಟ್ಲು ಆಗಿ ನಿಂಗೆ ಶಾಪ್ ಮಾಡ್ಕೊಟ್ಟೆ ಅಂದ್ರೆ ನಿನ್ನ ಕೆಲಸ ನಿಂಗೆ ನಡೀತಿರ್ತದೆ. ಒಂದು 2-3 ಆಳು ಇಟ್ಕೊಂಡೆ ಅಂದ್ರೆ ಅವರೇ ಕೆಲಸ ಮಾಡ್ತಿರ್ತಾರೆ. ನಿನ್ಗೆ ಬರೀ ಓನರ್ ಅಂದ್ಮೇಲೆ ಬರೋದು ಹೋಗೋದು, ಅದ್ರ ಖರ್ಚು ಏನೈತಿ, ಅದ್ರ ಬಂಡವಾಳ ಏನು ಹಾಕ್ಬೇಕು, ಅದನ್ನ ಹೆಂಗೆ ಡೆವಲಪ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀ ಗಮನ ಕೊಡ್ಬೇಕಾಕತಿ. ನಿಂಗೆ ಅಲ್ಲಿ ಸ್ಟಾಪ್ಸ್ ಇದ್ರು ಅಂದ್ರೆ ಅವ್ರು ಕೆಲಸ ಮಾಡ್ತಾರ, ಎಲ್ಲ ನಡೀತಿರ್ತತಿ. ಏನು ಯಾವ ವಯಸ್ಸಕ್ಕೆ ಏನಾಗಬೇಕು ಅದು ಆಗ್ಬಿಟ್ರೆ ಚಂದ ಅಂತೀನ. ನಿನಗೀಗ ಮದ್ವೆ ಇಷ್ಟ ಇಲ್ಲ, ಓಕೆ, ಆ ಹುಡುಗಗೆ ಅವ್ರ ಮನೆ ಮದ್ವೆ ಮಾಡ್ಬೇಕು ಅನ್ನಕತ್ತಾರ. ನನ್ನ ದೋಸ್ತ್, ನನ್ನ ಫ್ರೆಂಡ್ ಹೇಳಿದ. ಅವನ ಹೆಸರು ಏನೋ ಹೇಳಿದ್ನಪ್ಪ, ಆ ಹುಡುಗನ ಹೆಸರು ನವೀನನ ಏನೋ, ನವೀನ್ ಇರ್ಬೇಕು. ಅವು ಮದ್ವೆ ಮಾಡ್ಬೇಕು ಅನ್ನಕತ್ತಾರ. ಈಗ ನಿಂಗೆ ಇಷ್ಟ ಇಲ್ಲ ಅಂತೇಳಿ ನಿನಗೆ ಬೇಕಾದಾಗ ಅವ ಮಾಡ್ಕೋಬೇಕಲ್ಲ. ಬೇರೆ ಯಾವ್ದಾರ ಹುಡುಗಿನ ಹುಡುಕಿ ಮದ್ವೆ ಮಾಡ್ತಾರ ಅವ್ರು. ಆದ್ರೆ ನಂಗೆ ನನ್ನ ದೋಸ್ತನ ಮನೆ ಕೊಡಕ್ಕೆ ಇಷ್ಟ. ನಿನ್ನ ಚಲೋ ನೋಡ್ಕೊಂತಾರ ಅನ್ನೋ ಗ್ಯಾರಂಟಿ ನಂಗೆ ಐತಿ. ಏನಂತಿ? ಸರಿಯಪ್ಪ, ಆಯ್ತು, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಮತ್ತು ನಿನ್ನ ಮನಸ್ನಾಗ ಏನಾರ? ಅಪ್ಪ ಅಂಥದ್ದೇನಿಲ್ಲ. ಆಯ್ತು ತೋರಿ, ನೀವು ಹಂಗಾರ ಮುಂದುವರೀರಿ. ಯಾವತ್ತು ಏನು ಹೇಳ್ರಿ ನಂಗೆ, ನಾನು ಕೆಲಸ ಆಯ್ತು ಮಾಡ್ಕೊತೀನಿ. ಅಪ್ಪ ಬಾಯ್, ಗುಡ್ ನೈಟ್. ಅಪ್ಪ ಗುಡ್ ನೈಟ್. ಏನು ಅಮ್ಮವ್ರು ಬಂದು ಇಲ್ಲಿ ಕುಂತಿರಲ್ಲ, ಲೈಟ್ ಆರ್ಸ್ ಮಕ್ಕಳು ನಿಂತು ಬೆಳ ಬೆಳತ್ ನನಗೂ. ಬೆಳಗ್ಗಿದ್ದ ಆಫೀಸ್ನಾಗ ಇವತ್ತಂತರೂ 2-3 ಆಫೀಸಿಗೆ ಹೋಗಿದ್ದೆ. ಅಲ್ಲಿ ಕೆಲಸ ಹೆಂಗೆ ನಡೆಯತ್ತವ ನೋಡ್ಕೊಂಡೇ ಇಲ್ಲ. ಮೊದಲಾದ್ರೆ ಪಾರ್ವತಿ ಒಂದು ಸ್ವಲ್ಪ ಪಾಪ ಅದು ಹೆಲ್ಪ್ ಮಾಡ್ತಿದ್ದ. ಆಮೇಲೆ ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟಿಗೆ ಮ್ಯಾನೇಜರ್ಸ್ ಇಟ್ಟಿದ್ದೆ. ಶಶಾಂಕು ಅವನು ಹೆಲ್ಪ್ ಮಾಡ್ತಿದ್ದ. ಆಮೇಲೆ ಆದಿತ್ಯನೂ ನಮ್ಮ ಆಫೀಸ್ನಾಗ ಇದ್ದ, ಅದು ಹೆಲ್ಪ್ ಆಗ್ತಿತ್ತು. ಎಲ್ಲ ಒಟ್ಟು ಅರವಿಂದನು ಅದು. ಈಗ ಏನಾಗ್ಬಿಟ್ಟೈತಿ, ಕೆಲಸಗಾರರು ಬೇಕಾಗ್ಯಾರ ಅಂತ ಹಾಕೇನಿ, ಇನ್ನೂ ಯಾರು ಬಂದಿಲ್ಲ. ನೋಡ್ಬೇಕು, ಬಂದರೂ ನಮಗೆ ಬೇಕಾದವ್ರು ಸಿಗ್ವಲ್ರು ಸರಿಯಾಗಿ. ಹಾಗಾಗಿ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗೈತೆ. ಈಗ ಗೊತ್ತಾಗತ್ತೈತಿ. ಓನರ್ಗಳು ಅಂತ ಹೇಳ್ಕೊಳಕಷ್ಟ, ಆದ್ರೆ ಕೆಲಸಗಾರರು ನಮ್ಮ ಕೈಯಾಗ ಇಲ್ಲ ಅಂದ್ರೆ ಓನರ್ದು ಯಾವುದು ಇಂಪಾರ್ಟೆಂಟೇ ಇಲ್ಲ. ಅಲ್ಲಿ ಓನರ್ದು ಏನು ಮುಖ್ಯನೇ ಅಲ್ಲ, ಅವರಿಂದನೇ ನಾವು. ಅಂದಂಗ್ರಿ ನಿಮ್ಮ ಅಕ್ಕನ್ನ ಯಾವ ಫಂಕ್ಷನ್ಗೂ ಕರ್ಕೊಂಡೆ ಹೋಗ್ಬಾರ್ದ್ರಿ. ಅಯ್ಯೋ ದೇವ್ರೇ, ಅದು ಎಂಥ ಡಿಮ್ಯಾಂಡ್ ಅಂತೀರಿ, ಏನು ತಾನ, ಅಯ್ಯೋ ಅಯ್ಯೋ ಏನು ಸೊಕ್ಕು ಅಂತೀರಿ. ಹೆಚ್ಚಿಂದಪ್ಪ ಏನಾರ ಈ ಅವ್ರು ಯಾರು ಅದಾರಲ್ಲ, ಯಾರಪ್ಪ ಅವರು, ನನ್ನ ಮಗ ಹೇಳತ್ತಿದ್ದ, ಸುಧಾಮೂರ್ತಿ ಅವ್ರ ಥರ ಏನಾರ ಇದ್ದು ಬಿಟ್ಟಿದ್ರೆ ನಿಮ್ಮ ಅಕ್ಕ, ಅಯ್ಯೋ ಅಯ್ಯೋ ಅಯ್ಯೋ, ಅವ್ರು ಯಾರನ್ನೂ ಹೊಳ್ಳೆ ನೋಡ್ತಿದ್ದಿಲ್ಲ ಕಾಣ್ತತ್ತಲ್ಲ. ಅಯ್ಯೋ ಏನು ಕುಂದ್ರಸಕ್ಕು ನಿಂದ್ರಸಕ್ಕು ಆಳು, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಏನಾರು ಒಂದು ಹೇಳ್ಕೊಂತ ಹಂಗೆ ಇರ್ತಿದ್ರು ಕಾಣ್ತತಿ. ಪುಣ್ಯಕ್ಕೆ ಆ ಥರ ಏನು ಇಲ್ದೇನೆ ಇಷ್ಟು ಎಂತ ಸೊಕ್ಕು ಅಂತೀರಿ. ಅವ್ರ ಮನೆಗಂತೂ ಪಾಪ ಅವ್ರು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿ ನೀಡಾಕತ್ತಾರ್ರಿ. ಅವ್ರಿಗೊಂಥರ ಬೈಯೋದು ಬರೀ, ಇದು ಬೇಡ ನಾ ತಿನ್ನಲ್ಲ, ಅದು ಬೇಡ ನಾ ತಿನ್ನಲ್ಲ ಅಂತೇಳಿ. ಹೋಗ್ಲಿ ಬಿಡ್ಲಿ, ಯಾಕೆ ಸ್ವಭಾವ ಇರೋದ ಹಂಗೈತಿ. ಏನು ಮಾಡೋಕ್ಕತ್ತೆ, ನಾನು ನೀನು ತಿದ್ದಕ್ಕತ್ತನ್ಲೆ. ಎಷ್ಟಾದರೂ ನಮ್ಮ ಅಕ್ಕ. ನನಗೆ ಆಕಿಗೆ ಪಾಠ ಮಾಡಿ ಆಕೆ ಬುದ್ಧಿ ಕಲಿಸೋ ಅಷ್ಟು ನನ್ನ ಮನಸ್ಸಿಲ್ಲ. ಕೆಲವೊಂದು ಟೈಮ್ ನಾನು ಬೈದಿರ್ತೇನೆ, ನೋಡ್ತಿಲ್ಲ, ನಾನೇನು ಸುಮ್ಮನೆ ಇರ್ತೇನೆ. ಯವ್ವ ದೇವ್ರೆ, ಭಾರಿ ತಡ್ಕೋಬೇಕು ಬಿಡ ಅವ್ರನ್ನ.